ತಾಪನಗ ಶಯನನ ಪಾದದ ಸನ್ನಿಧಿಗೈದುದ ನಮಸ್ಕಾರ. ಒಳ್ಳೆಯದಾಗಲಿ. ಅದರ ವಿಶೇಷತೆಯನ್ನ ಗುರುತಿಸುತ್ತಾ ಇದ್ದೇನೆ. ಏನು? ಯಾಕೆಂದ್ರೆ ಯಾವುದೋ ಅಪರಿಚಿತವಾದಂತಹ ಮುಖ ಇದು. ಇಂಥ ವಯೋವೃದ್ಧ ಸ್ತ್ರೀಯರೆಲ್ಲ ಈ ನಮ್ಮ ಅರಮನೆಗೆ ಬರುವುದಕ್ಕೆ ಹೊರಟ್ರೆ ಇಲ್ಲುಳಿದ ಸ್ತ್ರೀಯರು ಏನು ಮಾಡಬೇಕು? ದೇವರೇ, ನಿಮ್ಮ ದೃಷ್ಟಿ ಯಾವಾಗಲೂ ಸ್ತ್ರೀ ಮೇಲೆ ಇರೋದ್ರಿಂದ ಇದು ನಿಮ್ಮ ತಪ್ಪೇನು ಅಲ್ಲ. ಆದರೆ ಕಾಲಮಾನದಲ್ಲಿ ನೀವೇ ಹೇಳಿದ ಹಾಗೆ ಮೋಸ ಮಾಡುವುದಕ್ಕೆ ವೇಷ ಹಾಕಿದ್ದಲ್ಲ. ಇದು ವೇಷವ? ಇದು ವೇಷವೂ ಹೌದು. ಒಂದು ಭಾಗದಿಂದ ನೋಡಿದರೆ ವೇಷವೇ ಸತ್ಯ. ಯಾಕಾಗಿ ವೇಷ ಮಾಡಿದ್ದು? ಯಾರಿಗೆ ಮೋಸ ಮಾಡಲಿಕ್ಕೆ ಮಾಡಿದ್ದು? ಅಲ್ಲ ಅಲ್ಲ, ಎರಡು ಭಾಗವು. ಮೋಸ ಮಾಡುವುದಕ್ಕಾಗಿ ವೇಷ ಮಾಡುವಂತಹ ಜನರು ಇದ್ದಾರೆ. ಆದರೆ ಮೋಸ ದೂರ ಮಾಡುವುದಕ್ಕೆ ವೇಷ ಮಾಡುವ ಪರಿಸ್ಥಿತಿ ನಮಗೆ ಬಂದಿದೆ. ಆಗ ಮೋಸಕ್ಕೆ ಪರಿಹಾರವನ್ನು ಹುಡುಕುವ ಬಗ್ಗೆ ವೇಷ. ಹೌದು, ಮೋಸ ಮಾಡುವ ಬಗ್ಗೆ ಅಲ್ಲ. ಖಂಡಿತ ಅಲ್ಲ. ಒಂದು ವೇಳೆ ಹಾಗೆ ಮಾಡಿದರೆ ದೇವರೇ, ನಿಮಗೂ ಮೋಸ ಮಾಡಬಹುದೇನೋ? ಎಲ್ಲವನ್ನೂ ತಿಳಿದಂತ ನೀವು ಎಷ್ಟು ಮೋಸ ಮಾಡಬಹುದು? ಮಾಡುವವರಿದ್ದಾರೆ. ಯಾಕೆಂದ್ರೆ ದೂರದಿಂದಲೇ ಗಮನಿಸುತ್ತಾ ಇದ್ದೇನೆ. ಈ ಪ್ರದೇಶದವನಂತೂ ಖಂಡಿತ ನೀನಲ್ಲ, ಅಲ್ಲ, ಅಪರಿಚಿತ. ಬಹುದೂರದಿಂದ ಬಂದಿದ್ದೆ. ಆ ಕಡೆ ಈ ಕಡೆ ನೋಡುತ್ತಾ ಬೆದರುತ್ತಾ ಬಂದಿದ್ದೀಯ. ನಮ್ಮ ಬಾಗಿಲಿರುವ ಪಟದ ಕಣ್ಣು ತಪ್ಪಿಸಿ ಬಂದೀಯ. ಬರುವ ಸಂದರ್ಭ ಬಂತು. ಇಲ್ಲಿ ಇರುವವರೆಲ್ಲರೂ ನಿಮ್ಮವರೇ ಅಥವಾ ಬೇರೆಯವರು ಇರಬಹುದು ಅಂತ ತಿಳ್ಕೊಂಡು ಭಯದಿಂದ ಬಂದಿದ್ದೆ. ಇಲ್ಲ, ಇಲ್ಲಿರುವಂತಹ ಎಲ್ಲ ಜನಸಮೂಹವು ನಮ್ಮವರೇ. ಈ ಜನಸಮೂಹದಿಂದ ನಮ್ಮ ವರ್ತಮಾನ ಬೇರೆ ಕಡೆ ಹೋಗುವುದಿಲ್ಲ, ಬೇರೆ ಕಡೆಯಿಂದ ನಮಗೆ ಬರ್ತದೆ ಅಂತ ವಿಶ್ವಾಸ ಎಲ್ಲರೂ ನಂಬಿಕೆಯ ವ್ಯಕ್ತಿಗಳೇ. ಹಾಗಾದರೆ ಸತ್ಯವನ್ನು ಹೇಳಬಹುದಾನೇ? ಖಂಡಿತ. ಮುರವೈಲಾಲೆ ಸೈಕ್ಯ ಏನಂತ ಹೇಳುದು ದೇವರೇ? ಈಗ ನಾವು ವೇಷ ಮಾಡಿಕೊಂಡು ಬರೋದಕ್ಕೆ ಅದೇ ಕಾರಣ ಆಯ್ತು. ನಮ್ಮವರನ್ನೆಲ್ಲರನ್ನ 88 ಜನರನ್ನ ಇವತ್ತು ಮಗಧಾಧಿಪತಿ ಮನೆಯಲ್ಲಿ ಇಟ್ಟು ಅನ್ನ ನೀರು ಕೊಡದೆ ಅನೇಕ ರೀತಿಯಿಂದ ನಮ್ಮನ್ನು
ಬೀಳ್ತಾ ಇದೆ. ಅದನ್ನ ನೋಡಿ ಸಹಿಸಲಾರದೆ ಹಾಗೆ ನಾವು ಇಲ್ಲಿಂದ ಈ ಬಂದರದಿಂದ ಹೊರಗೆ ಬರಬೇಕು ಎಂಬ ವಿಚಾರದಿಂದ ನಮ್ಮವರೆಲ್ಲರೂ ಕೂಡಿ ಒಂದು ವಿಚಾರ ವಿಮರ್ಶೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಏನು? ಪ್ರತಿನಿತ್ಯವೂ ಕೊಡುವಂತಹ ಅನ್ನದಲ್ಲಿ ಒಬ್ಬವನಿಗೆ ಸಾಕಾಗುವಷ್ಟು ಕೊಟ್ಟು ಉಳಿದೆಲ್ಲರೂ ಹಾಗೆ ಉಳಿದು ಹೇಗಾದರೂ ಮಾಡಿ ಈ ಕಾರಾಗೃಹದಿಂದ ತಪ್ಪಿಸಿ ಹೋಗ್ಬೇಕಲ್ಲ. ಆ ದೃಷ್ಟಿಯಿಂದ ನಾನೊಬ್ಬನೇ ನನ್ನನ್ನು ಆಯ್ಕೆ ಮಾಡಿ ಅವರೆಲ್ಲರೂ ನಾನೊಬ್ಬನೇ ಎಂದು ಹೃಷ್ಟಪುಷ್ಟನಾಗಿ ಅಲ್ಲಿಂದ ಹೊರಗೆ ಬಂದೆ. ಒಂದು ಈಗ ನಿಮ್ಮಲ್ಲಿ ನಾನು ಬೇಡ್ಕೊಳ್ತಾ ಇದ್ದೇನೆ, ಯಾಕೆ ನಿಮ್ಮನ್ನೇ ಆಡಿಸಿದ್ದು ನಾನು? ಕಾರಣ ಬೇಕು. ತಲೆಯ ಭಾರವ ನೀನು ಹೇಗ, ಈ ಧರೆಯ ಭಾರವ ನೀನು ಭಕ್ತೌಘವ ಕರುಣದಿಂದಲಿ ಹೊರೆಯೇ, ಭಕ್ತೌಘವ ಕರುಣದಿಂದಲಿ ಹೊರೆಯೇ. ಹರಿಗೆ ಮಾನವನಾಗಿ ಜನಿಸಿದ್ದೆಂಬುದ, ಹರಿಗೆ ಮಾನವನಾಗಿ ಜನಿಸಿದ್ದೆಂಬುದ ಸುಲಭುದಿ ನಾರದರು ಬೆಳಿದರು, ಸುಲಭುದಿ ನಾರದರು ಬೆಳಿದರು. ಹರೆಯ ಭಾರವ ನೀಡುವೆ, ಭಕ್ತೌಘವ ಕರುಣದಿಂದಲಿ ಹೊರೆಯೇ. ಪರಮಾತ್ಮ ನಮಗೆ ಇದನ್ನೆಲ್ಲವೂ ಸೂಚನೆ ಕೊಟ್ಟಂತಹ ಮಹಾಮುನಿ ನಾರದರು, ತ್ರಿಕಾಲ ಜ್ಞಾನಿಯು ವಿಲೋಕ ಸಂಚಾರಿಯಾದಂತಹ ನಾರದರು ಬಂದು ಸಕಾಲಕ್ಕೆ ಯೋಗ್ಯವಾದ ಸೂಚನೆಯ ಸಲಹೆಯನ್ನು ಕೊಟ್ಟರು. ಸೆರೆಮನೆಯವರೆಗೂ ನಾರದರು ಬಂದರು. ಅಲ್ಲಿ ಬಂದಾಗ ಅರಮನೆಯಿಂದ ಸೆರೆಮನೆಯವರೆಗೂ ನಾರದರಿಗೆ ಮುಕ್ತತ್ವ. ಹೌದು, ಹಾಗಾಗಿ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕಂಡು ಅವರು ಒಂದೇ ಒಂದು ಸೂಚನೆ ಇದ್ದರು. ಏನು? ಪ್ರಪಂಚದಲ್ಲಿ ದೇವಮಾನವಾಗಿ ಬಂದಂತಹ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಇದನ್ನೆಲ್ಲ ಹೇಳಿದರೆ ಅವನಿಂದಲೇ ಎಲ್ಲ ಸಾಧ್ಯ. ಸೆರೆಮನೆಯಲ್ಲಿದ್ದಂತಹ ಎಲ್ಲವರನ್ನೂ ಪೂಜಿಸಬಹುದು ಅಂತ ಸೂಚನೆ ಕೊಟ್ಟ ಪ್ರಕಾರ ದೇವ ನಾನು ಬಂದದ್ದು ವೇಷ ಅಲ್ಲ, ಮೋಸ ಅಲ್ಲ, ವೇಷವೇ ಹೌದು. ಸರಿ ಹೋಗ್ತಕ್ಕಂಥ ಅರಸರ ದೂತನ ಮತಮುರ ಹರಗೆ ಹೇಳುತ್ತ